ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿ ಬಂದು, ದೇವರ ದಯೆ ಹೊಂದಿದ್ದಾಳೆ, ನಿನಗೆ ಶುಭವಾಗಲಿ, ಕರ್ತನಿನ ಸಂಗಡ ಇದ್ದಾನೆ. ಇದೆಂಥ ಆಶೀರ್ವಾದ! ಮರಿಯಳೇ, ಹೆದರಬೇಡ, ದೇವರಲ್ಲಿ ತೋರಿಸಿತು. ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ಮಹಾಪುರುಷನಾಗಿ ಪರಸ್ಪರ ಕುಮಾರನೆನಿಸಿಕೊಳ್ಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಬೇಗಾಯಿತು, ನಾನು ಪುರುಷನನ್ನು ಅರಿತವಳಲ್ಲ. ನಿನ್ನ ಮೇಲೆ ಪವಿತ್ರಾತ್ಮ ಶಕ್ತಿ ನೆರಳು ನಿನ್ನ ಮೇಲೆ ಬೀಳುವುದು. ಅದರಿಂದ ಹುಟ್ಟುವ ಪವಿತ್ರಾತ್ಮ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗಾಗಲಿ. ಯೇಸುವಿನ ತಾಯಿ ಯೋಸೇಫನಿಗೆ ನಿಶ್ಚಿತಾರ್ಥ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಯೋಸೇಫನೇ, ದಾವೀದ ವಂಶದವನೇ, ನನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸುವುದಕ್ಕೆ ಹೆದರಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯೋಸೇಫನು ಸ್ವಲ್ಪ ಯೋಚಿಸುವನು. ಆತನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಯೋಸೇಫನು ಮರಿಯಳ ಸಂಗಡ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕೆ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎದ್ದು ಬಟ್ಟೆಯಲ್ಲಿ ಸುತ್ತಿ ಸ್ಥಳಕ್ಕೋಸ್ಕರ ಹುಡುಕಾಡಿದ್ದನು. ನಮಗೆ ಇಳುಕೊಳ್ಳುವುದಕ್ಕೆ ಸ್ವಲ್ಪ ಸ್ಥಳವನ್ನು ಕೊಡುವಿರಾ? ನಾವು ಬಹಳ ದೂರದಿಂದ ಬಂದಿದ್ದೇವೆ. ಎಲ್ಲಿಯೂ ಜಾಗವಿಲ್ಲ. ದನದ ಕೊಟ್ಟಿಗೆ ಮುಂದೆ ಒಂದು ದನದ ಕೊಟ್ಟಿಗೆ ಇದೆ. ಅಲ್ಲಿ ಮಗುವನ್ನು ಮಲಗಿಸಲು ಸ್ಥಳವಿದೆ. ಬನ್ನಿ, ಕರೆದು ಹೋಗುವೆ. ಹಾಗಾದರೆ ನಡಿ, ಹೋಗೋಣ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಷರು ಯೆರೂಸಲೇಮಿಗೆ ಧಾವಿಸುವರು. ನಕ್ಷತ್ರವು ಈ ಊರಿನ ಕಡೆಗೆ ಬಂದಿದ್ದೀವಿ. ಇದೆಂಥ ಆಶ್ಚರ್ಯ! ಈ ವಿಷಯವನ್ನು ದಾವೀದನ ಅರಸನಿಗೆ ತಿಳಿಸೋಣ ಬನ್ನಿ. ಅರಸೇ, ಮೂಡಣ ದೇಶದಿಂದ ಜೋಯಿಸರು ಬಂದಿರುವರು.
ಅವರನ್ನು ಕರೆತನ್ನಿರಿ. ನನ್ನಿಂದ ಏನಾಗಬೇಕಾಯಿತು? ಹುಟ್ಟಿದವನು ಇಲ್ಲಿದ್ದಾನೆ. ಅದನ್ನು ಸೂಚಿಸುವ ನಕ್ಷತ್ರಗಳು ಮೂರನೇ ದೇಶದಿಂದ ಅದನ್ನು ಅಡ್ಡಬಿಡುವಂತೆ ಬಂದೆವು. ಏನು? ಯಹೂದರ ಅರಸನೇ, ಶಾಸ್ತ್ರಿಗಳೇ, ಮಹಾಯಾಜಕರೇ, ಬನ್ನಿರಿ. ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟೋ ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿಮ್ಮೊಳಗಿಂದಲೇ ಹೊರಡುವನು. ಆತನು ನನ್ನ ಪ್ರಜೆಯಾದ ಇಸ್ರೇಲನ್ನು ಆಳತಕ್ಕವನು ಎಂದು ಪ್ರವಾದಿಗಳ ಮೂಲಕ ಬರೆದಿದೆ. ಜೋಯಿಸರೇ, ನೀವು ಹೋಗಿ ಆ ಕುಶಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳುತ್ತೇನೆ. ಅವರು ಬೆತ್ಲೆಹೇಮಿನ ಕಡೆ ಹೊರಡುವರು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಅವರ ಎದುರಿನಲ್ಲಿ ನಿಲ್ಲುವರು. ಇವತ್ತಾಕೆ ಎಷ್ಟೊಂದು ಚಳಿಯಾಗುತ್ತಿದೆ? ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನು. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಆಶ್ಚರ್ಯ! ರಕ್ಷಕನು ಹುಟ್ಟಿರುವ ವಿಷಯವನ್ನು ನಮಗೆ ಕರ್ತನಾದ ದೂತರು ಹೇಳಿದ್ದಾರೆ. ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಈ ಸಂದೇಹವನ್ನು ನೋಡೋಣ, ಬನ್ನಿರಿ.
ತಾವು ತಂದಿದ್ದ ಚಿನ್ನ ಧೂಪ ರಕ್ತಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಕುರುಬರು ಸಹ ಧಾವಿಸಿದರು. ಗುರುವಾರ